ನಮಸ್ಕಾರ ಎಲ್ರಿಗೂ. ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಟ್ಟು. ಧುರಂಧರ್ ದಿ ರಿವೆಂಜ್ ಟ್ರೇಲರ್ ಡ್ರಾಪ್ ಆಗಿದೆ ಮತ್ತು ಎಲ್ಲೆಡೆ ಬರೀ ಇದೇ ಸದ್ದು. ಆದ್ರೆ ಈ ಹೈಪ್ ಹಿಂದೆ ಇರೋ ನಿಜವಾದ ಮಾರ್ಕೆಟಿಂಗ್ ತಂತ್ರ ಏನು? ಜನ ನಿಜವಾಗ್ಲೂ ಏನಂತಿದ್ದಾರೆ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಆಳವಾಗಿ ಮಾತಾಡೋಣ. ಟ್ರೈಲರ್ ರಿಲೀಸ್ ಆದಾಗಿಂದ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಇದು ಬಾಕ್ಸ್ ಆಫೀಸ್ನಲ್ಲಿ ಹೊಸ ಸುನಾಮಿ ಎಬ್ಬಿಸ್ತಾ ಅಥವಾ ಇದು ಬರೀ ಮೊದಲನೇ ಭಾಗದ ರೀಮಿಕ್ಸಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಟ್ರೇಲರ್ ಹೇಗಿದೆ ಅಂತ ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ. ಓಕೆ, ಸೊ ಫಸ್ಟ್ ಬೇಸಿಕ್ಸ್ ನೋಡೋಣ. ಸಿನಿಮಾ ದುರಂಧರ್ ದ ರಿವೆಂಜ್. ಲೀಡ್ನಲ್ಲಿ ಬೇರೆ ಯಾರೂ ಅಲ್ಲ, ರಣವೀರ್ ಸಿಂಗ್. ಡೈರೆಕ್ಟರ್ ಆದಿತ್ಯ ಧರ್. ರಿಲೀಸ್ ಡೇಟ್ ಮಾರ್ಚ್ 19. ಟ್ರೇಲರ್ ಲೆಂತ್ ಬರೋಬ್ಬರಿ 3 ನಿಮಿಷ 26 ಸೆಕೆಂಡ್. ಕಥೆ ತಿರುಳು ತುಂಬಾನೇ ಡಾರ್ಕ್ ಆದ ಹೈ ಸ್ಟೇಕ್ಸ್ ರಿವೆಂಜ್ ಡ್ರಾಮಾ. ನೋಡಕ್ಕಿದೊಂದು ದೊಡ್ಡ ಪ್ಯಾಕೇಜ್ ತರಾನೇ ಕಾಣಿಸ್ತಿದೆ. ಈ ಟ್ರೈಲರ್ ಅಂಡರ್ವರ್ಲ್ಡ್ನ ಕ್ರೂರ್ಯ ಮತ್ತೆ ಹೈ ಲೆವೆಲ್ ಸ್ಪೈ ಥ್ರಿಲ್ಲರ್ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿದೆ. ಇದು ಪಾರ್ಟ್ 1ರ ಪೋಸ್ಟ್ ಕ್ರೆಡಿಟ್ ಸೀನ್ನಿಂದ ಡೈರೆಕ್ಟ್ ಆಗಿ ಕಥೆಯನ್ನ ಮುಂದುವರಿಸುತ್ತೆ. ಸೊ ಕಥೆ ಇನ್ನಷ್ಟು ಡಾರ್ಕ್ ಮತ್ತು ಸೀರಿಯಸ್ ಆಗಲಿದೆ ಅನ್ನೋದು ಕ್ಲಿಯರ್ ಆಗಿದೆ. ಈ ಟ್ರೇಲರ್ ಯಾಕಿಷ್ಟು ಸದ್ದು ಮಾಡ್ತಿದೆ? ಇದರ ಪಾಸಿಟಿವ್ ಪಾಯಿಂಟ್ಸ್ ಏನು ನೋಡೋಣ ಬನ್ನಿ. ನೋಡಿ, ಈ ಹೈಪ್ಗೆ ಮುಖ್ಯವಾಗಿ 4 ಕಾರಣಗಳಿವೆ. ಮೊದಲನೇದು ರಣವೀರ್ ಸಿಂಗ್ ಅವರ ಟ್ರಾನ್ಸ್ಫಾರ್ಮೇಷನ್. ಅವರ ಲುಕ್ ಮತ್ತು ಆಕ್ರೋಶ ನಿಜಕ್ಕೂ ಅದ್ಭುತ. ಎರಡನೇದು ಆದಿತ್ಯ ಧರ್ ಅವರ ಡೈರೆಕ್ಷನ್. ಸುಮ್ಮನೆ ಬಿಜಿಎಂ ಹಾಕೋ ಬದಲು ಸೈಲೆನ್ಸ್ ಬಳಸಿ ಟೆನ್ಷನ್ ಬಿಲ್ಡ್ ಮಾಡಿದ್ದಾರೆ. ಮೂರನೇದು ವಿಜುವಲ್ಸ್. ಸಿನಿಮ್ಯಾಟೋಗ್ರಫಿ ಸಖತ್ತಾಗಿದೆ. ಕೊನೆಯದಾಗಿ ಅಕ್ಷಯ್ ಖನ್ನಾ ಮತ್ತು ಸಂಜಯ್ ದತ್ ಅವರಂಥ ಸ್ಟಾರ್ಗಳ ಎಂಟ್ರಿ. ಇಲ್ಲಿ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ನಿಂದ ನೋಡಿದ್ರೆ ಇದು ಬರೀ ಫ್ಯಾನ್ಸ್ ಕ್ರೇಜ್ ಅಲ್ಲ, ಇದು ಒಂದು ಕ್ವಾಂಟಿಫೈಬಲ್ ಮಾರ್ಕೆಟ್ ಸೆಂಟಿಮೆಂಟ್. ಆನ್ಲೈನ್ನಲ್ಲಿ ನಡೀತಿರೋ ಚರ್ಚೆಗಳು ಈ ಸೆಂಟಿಮೆಂಟ್ ಅನಾಲಿಸಿಸ್ ಪ್ರಕಾರ ಸಿನಿಮಾ ಒಂದು ರೆಕಾರ್ಡ್ ಬ್ರೇಕಿಂಗ್ ಓಪನಿಂಗ್ ಡೇ ಕೊಡೋ ಸಾಧ್ಯತೆ ಇದೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಿದೆ. ಇದರ ಅರ್ಥ ಏನ್ ಗೊತ್ತಾ? ಜನರ ನಿರೀಕ್ಷೆಗಳು ತುತ್ತ ತುದಿಯಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಡೇ 1 100 ಕೋಟಿ ಪಕ್ಕಾ ಅನ್ನೋ ಮಾತುಗಳನ್ನ ನೋಡ್ತಿದ್ವಿ ಅಲ್ವಾ? ಇದು ಕೇವಲ ಒಂದು ಆಶಯ ಅಲ್ಲ, ಇದು ಪ್ರೇಕ್ಷಕರು ಈ ಸಿನಿಮಾ ಮೇಲೆ ಇಟ್ಟಿರೋ ಕಮರ್ಷಿಯಲ್ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ. ಇದು ಮಾರ್ಕೆಟಿಂಗ್ ಟೀಮ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ರೂ ಕೆಲವು ರಿಸ್ಕ್ಗಳು ಇವೆ. ಸೊ ಟ್ರೇಲರ್ನ ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಈ ಕಂಪ್ಯಾರಿಸನ್ ನೋಡಿ ಟ್ರೇಲರ್ನಲ್ಲಿರೋ ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ. ಒಂದ್ ಕಡೆ ಸಿನಿಮಾದ ಬ್ರೂಟಲ್ ಟೋನ್ ಮತ್ತು ಪ್ರೊಡಕ್ಷನ್ ವ್ಯಾಲ್ಯೂಗೆ ಫುಲ್ ಮಾರ್ಕ್ಸ್ ಸಿಗ್ತಿದೆ. ಆದ್ರೆ ಇನ್ನೊಂದು ಕಡೆ ಪಾರ್ಟ್ 1ರ ದೃಶ್ಯಗಳನ್ನೇ ರೀಸೈಕಲ್ ಮಾಡಿರೋದು ಮತ್ತು ಕಥೆಯಲ್ಲಿ ಹೊಸ ಟ್ವಿಸ್ಟ್ ಇಲ್ಲ ಅನ್ನೋದು ದೊಡ್ಡ ಮೈನಸ್ ಆಗಿದೆ. ಇದನ್ನೇ ಇನ್ನಷ್ಟು ಡೀಟೇಲ್ ಆಗಿ ನೋಡೋದಾದ್ರೆ ಹೊಸದೇನೂ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವರಿಗೆ ಮೋಸ ಹೋದ್ವಿ ಅನ್ನೋ ಫೀಲಿಂಗ್ ಬಂದಿದೆ ಮತ್ತು ಕತೆ ಫಾಸ್ಟ್ ಆಗಿ ಹೋಗೋದ್ರಿಂದ ಎಮೋಷನಲ್ ಕನೆಕ್ಟ್ ಮಿಸ್ ಆಗಬಹುದು. ಹಾಗೆ ಮೊದಲನೇ ಭಾಗದ ಹಾಗೆ ಜಿಂಗೋಯಿಸ್ಟಿಕ್ ಥೀಮ್ಸ್ ಎಲ್ಲರಿಗೂ ಇಷ್ಟ ಆಗದೇ ಇರಬಹುದು. ನಮ್ಮ ಅಂತಿಮ ವಿಶ್ಲೇಷಣೆಯ ಪ್ರಕಾರ ಈ ಟ್ರೇಲರ್ಗೆ ನಾವು ಕೊಡೋ ರೇಟಿಂಗ್ 5ಕ್ಕೆ 3.5. ಖಂಡಿತ ಇದೊಂದು ಸ್ಟ್ರಾಂಗ್ ಎಫರ್ಟ್. ಫೈನಲ್ ಆಗಿ ಹೇಳೋದಾದ್ರೆ ಈ ಟ್ರೈಲರ್ ಒಂದು ಪವರ್ಫುಲ್ ಆದ್ರೆ ಪರ್ಫೆಕ್ಟ್ ಅಲ್ಲದ ಮಾರ್ಕೆಟಿಂಗ್ ಟೂಲ್. ರಣವೀರ್ ಸಿಂಗ್ ಅವರ ಸ್ಟಾರ್ ಪವರ್ ಮತ್ತು ಸಿನಿಮಾದ ಬ್ರೂಟಲ್ ಸ್ಟೈಲ್ನಿಂದಾಗಿ ಜನರಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಆದರೆ ಹೊಸ್ತನ ಇಲ್ಲದೇ ಇರೋದ್ರಿಂದ ಇದು ಪರ್ಫೆಕ್ಟ್ ಅನ್ನೋಕ್ಕಾಗಲ್ಲ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿಯ ಒಂದು ಸೀಕ್ರೆಟ್ ಅನ್ನ ಹೊರಹಾಕುತ್ತೆ. ಅಂದ್ರೆ ಕಥೆಯಲ್ಲಿರೋ ವೀಕ್ನೆಸ್ಗಳನ್ನ ಮುಚ್ಚಾಕೋಕ್ಕೆ ಹೀರೋನ ಸ್ಟಾರ್ ಪವರ್ ಅನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಬಳಸಲಾಗಿದೆ. ಇದು ಒಂದು ಕಾಮನ್ ಟ್ರಿಕ್ ಆದ್ರೂ ಯಾವಾಗ್ಲೂ ವರ್ಕ್ ಆಗುತ್ತೆ. ಸೊ ಕೊನೆಗೆ ಒಂದು ಸೀಕ್ವೆಲ್ನ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಯಾವುದು ಜಾಸ್ತಿ ಇಂಪಾರ್ಟೆಂಟ್? ಮೊದಲನೇ ಭಾಗದಲ್ಲಿ ವರ್ಕ್ ಆದ ಫಾರ್ಮುಲಾನೇ ಮತ್ತೆ ಬಳಸಿ ಸೇಫ್ಗೆ ಮಾಡೋದಾ, ಅಥವಾ ರಿಸ್ಕ್ ತಗೊಂಡು ಜನಕ್ಕೆ ಏನಾದ್ರೂ ಹೊಸ ಕತೆ ಹೊಸ ಅನುಭವ ಕೊಡೋದು ಬೆಸ್ಟಾ? ಈ ಪ್ರಶ್ನೆಗೆ ಉತ್ತರ ಸುಲಭ ಅಲ್ಲ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ.